ಕರ್ನಾಟಕ ರಾಜ್ಯದ ಯುವ ನಾಯಕರು ಮತ್ತು ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಮತ್ತು ITBT ಸಚಿವರಾದ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರ 47ನೇ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿ ಬಳಗದವರು ಭಾಳ ವಿವಿಧ ರೀತಿಯಲ್ಲಿ ಇಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ವಿವಿಧ ರೀತಿಯಲ್ಲಿ ಬೆಳಗ್ಗೆ ಒಂದು ಕಂಪ್ಯೂಟರ್ ತರಬೇತಿ ಕೊಡೋದ್ರ ಮೂಲಕ ಒಂದು ಕಡೆ ಅವರ ಅಭಿಮಾನಿಗಳು ಮಾಡಿದರು, ಮತ್ತೊಂದು ಕಡೆ ಕಣ್ಣಿನ ಒಂದು ತಪಾಸಣೆಯ ಮೂಲಕ ಸಾಕಷ್ಟು ದೊಡ್ಡ ಒಂದು ಇದು ಮಾಡಿದರು. ಇಲ್ಲಿ ಈಗ ನಮ್ಮ ಸಚಿನ್ ಶಿರ್ವಾಳ್ ಅವರು ಪ್ರಿಯಾಂಕಾ ಅವರವರ ಹುಟ್ಟುಹಬ್ಬದ ನಿಮಿತ್ತ ಒಬ್ಬನಿಗೆ ಬಂಡಿ ಕೊಟ್ಟು ಟೀ ಹೌಸ್ ಪ್ಲೇಟ್ ಕೊಟ್ಟು ಜಾಗ ಕೊಟ್ಟು ಅದನ್ನು ಒಂದು ಗೌರವ ಸಾಧನೆ ಉಡುಗೊರೆ ಅಂತ ಹೇಳಿ ತರಕಾರಿ ಅಂಗಡಿ 3 ಮತ್ತು ಚಹಾದ ಅಂಗಡಿ 2 ಮತ್ತು ಜ್ಯೂಸ್ ಅಂಗಡಿ 1 ಶೂ ಪಾಲಿಶ್ ಶರ್ಟ್ 1 ಈ ರೀತಿ ಬಡವರಿಗೆ ಕೆಲಸ ಹಚ್ಚತಕ್ಕಂಥ ಕೆಲಸ ಅವರ ನಾಯಕರ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬದ ನಿಮಿತ್ತ ಅವರು ಈ ಸಲ ಹುಟ್ಟುಹಬ್ಬ ಮಾಡಿಕೊಂಡಿಲ್ಲ. ಯಾಕೆ ಆಚರಣೆ ಮಾಡಿಕೊಂಡ್ರೆ ಈ ಸಲ ಭಾಳಷ್ಟು ನಮ್ಮ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಭಾಳಷ್ಟು ಜನ ರೈತರ ತೊಂದರೆಗೊಳಗಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಹುಟ್ಟುಹಬ್ಬ ಬೇಡ ಅಂತೇಳಿ ಅವರು ಬೇರೆ ಕಡೆ ಹೊರಗಡೆ ಹೋಗಿದ್ದಾರೆ. ಅವರ ಅಭಿಮಾನಿಗಳು ಜನರಿಗೆ ಸಹಾಯ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ಎಲ್ಲರೂ ಆಚರಣೆ ಮಾಡೋದಿಲ್ಲ. ವಿಶೇಷವಾಗಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಮಾಡ್ತಕ್ಕಂಥ ಹುಟ್ಟುಹಬ್ಬ ಅಂದರೆ ಇವರು ರಾಜ್ಯದಲ್ಲಿ ಶಾಸಕರ ಒಮ್ಮೆ ಪ್ಯಾರೇಜೂಟ್ ಬಂದಾಗ ಏನಪ್ಪ ಅಂದ್ರೆ ಮ್ಯಾಗಿಂದೇ ಬಂದು ಇಳಿದಿಲ್ಲ. ಇವರು NSYನ ಕೆಲಸ ಮಾಡಿ ಮತ್ತು ಸ್ಟೇಟ್ ಯೂತ್ನಲ್ಲಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ 3 ಬಾರಿ ಚುನಾಯಿತರಾಗಿ ಜನರಿಂದ ಆರಿಸಿ ಬಂದಿರತಕ್ಕಂಥ ವ್ಯಕ್ತಿ. ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಇದ್ದಾಗ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಎಷ್ಟೋ ಹಳೆ ಏನಪ್ಪ ಅಂದ್ರೆ ಹಾಸ್ಟೆಲ್ ಕಟ್ಟಡ ಹೊಸದಾಗಿ ನಿರ್ಮಿತ ಮಾಡಿರ್ತಕ್ಕಂಥದ್ದು ಮತ್ತು ಬಜೆಟ್ ಕೂಡ SC STಗೆ ಇರ್ತಕ್ಕಂಥ ಹಣ ಲ್ಯಾಪ್ಸ್ ಆಗಬಾರ್ದು, ಕೊನೆಯವರೆಗೆ ಅಷ್ಟೇ ಇರಬೇಕಂತೇಳಿ ಬಜೆಟ್ ಕೂಡ ಜಾಸ್ತಿ ಮಾಡಿ ಅದನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಅನೇಕ ಯಾತ್ರಿ ನಿವಾಸಗಳು ಕೂಡ ಬೇರೆ ಬೇರೆ ಮಠಾಧೀಶಗಳು ಕೊಟ್ಟಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೊಸ ಚೈತನ್ಯ ತುಂಬತಕ್ಕಂಥದ್ದು. ಮತ್ತು ಈ ಸಲ ಮಂತ್ರಿ ಆದಾಗ ಕೂಡ ಅವರು ಸಾಕಷ್ಟು ಯೋಜನೆಗಳು ಭಾರತ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಮಂತ್ರಿ ಹೆಚ್ಚಿನ ಯೋಜನೆಗಳನ್ನು ಜನರಿಗೆ ತಲುಪಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಅಂತೇಳಿ ನಾನು ಹೇಳ್ತಕ್ಕಂಥದ್ದೆಲ್ಲ ಸಮೀಕ್ಷೆ ಅಧ್ಯಯನ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಕೃಷಿ ಭಾಗ್ಯ ಇರ್ಬೋದು, ಪ್ರಗತಿ ಪಥ ಇರ್ಬೋದು, ಕಲ್ಯಾಣ ಪಥ ಇರ್ಬೋದು ಮತ್ತು ಇವತ್ತು RDPRನಲ್ಲಿ ಹೊಸ ಸ್ಕೀಮ್ಗಳನ್ನು ತಂದಿರತಕ್ಕಂಥದ್ದು ಮತ್ತು ITBTಯಲ್ಲಿ ಕೂಡ 1 ಲಕ್ಷ ಜನ ಯುವಕರಿಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಸಮ್ಮೇಳನ ಕೌಶಲ್ಯ ಮೇಳ ಮಾಡಿ ಭಾಳಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು. ಮೊನ್ನೆ ಈ 2 ದಿವಸ ಹಿಂದೆ ಕೂಡ ಶೃಂಗಸಭೆ 3 ದಿನಗಳ ಕಾಲ ಭಾರತ ದೇಶಕ್ಕೆ ವಿದೇಶದಿಂದ ಬಂಡವಾಳ ಹೂಡ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದು ನಾವು ಕೂಡ ಬಂಡವಾಳ ಹೂಡಿ ಕೆಲಸ ಮಾಡ್ತೀವಿ ಅಂತ ಈ ರಾಜ್ಯಕ್ಕೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ತಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕನಾಗಿ ಅಭಿವೃದ್ಧಿ ಹರಿಕಾರನಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಪಥದಲ್ಲಿ ಒಯ್ತಕ್ಕಂಥ ಯುವ ನಾಯಕ. ಅವನ ಅಭಿಮಾನಿಗಳು ಈ ರೀತಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಇನ್ನೂ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಇದೇ ರೀತಿ ಸಮಾಜ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ RSSನವರಿಗೆ ಹೋಗಿ ಲೈನ್ ನಿಂತು ಅವರು ಪರ್ಮಿಷನ್ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ. ಯಾರೂ ಕೇಳದೆ ಅಂತಕ್ಕಂಥವ್ರಿಗೆ ಪರ್ಮಿಷನ್ ತೆಗೆದು ಹೋಗ್ತಂತ ಇಂಥ ಒಬ್ಬ ಧೀಮಂತ ದಿಟ್ಟ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಹುಟ್ಟುಹಬ್ಬ ಒಳ್ಳೆಯದಾಗಲಿ, ಅವರಿಗೆ ಶುಭವಾಗಲಿ.